ಹಾಯ್ ಸ್ನೇಹಿತರೆ, ತಮ್ಗೆಲ್ಲರೂ ನಮಸ್ಕಾರಗಳು. ಸ್ವಾಮಿ ವಿವೇಕಾನಂದ ಸ್ಟಡಿ ಸೆಂಟರ್ಗೆ ಆತ್ಮೀಯವಾಗಿ ಸ್ವಾಗತ ಕೋರ್ತಾ ನಾನು ನಿಮ್ಮೆಲ್ಲರ ಕೋಚ್ ಸರ್. ಆತ್ಮೀಯರೇ, ಈಗಾಗಲೇ ನಾವು ಶೈಕ್ಷಣಿಕ ಮನೋವಿಜ್ಞಾನದ ಕೆಲವೊಂದು ಬೋಧನಾ ವಿಧಾನಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೇವೆ. ಶಾಲೆಯಲ್ಲಿ ಶಿಕ್ಷಕರು ಹಾಗೂ ವಿದ್ಯಾರ್ಥಿಗಳಲ್ಲಿ ಕೆಲವೊಂದು ಬದಲಾವಣೆಗಳನ್ನು ತರಬೇಕಾದ್ರೆ ಕೆಲವೊಂದು ಸೈಕಾಲಜಿ ಮೆಥಡ್ಗಳು ಬಹಳ ಇಂಪಾರ್ಟೆಂಟ್ ಆಗ್ತಾ ಇದಾವೆ. ಅವುಗಳನ್ನ ಫಾಲೋ ಮಾಡೋದ್ರ ಮೂಲಕ ನಾವು ನಮ್ಮನ್ನ ಸುಧಾರಿಸ್ಕೊಳ್ಬಹುದು, ವಿದ್ಯಾರ್ಥಿಗಳನ್ನು ಸಹಿತ ಸುಧಾರಿಸ್ಕೊಳ್ಬಹುದು. ಹಾಗಾದ್ರೆ ಇವತ್ತಿನ ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರತಕ್ಕಂತ ಮೆಥಡ್ ಇದೆ. ದಟ್ ಈಸ್ ಯಾವ್ದಪ್ಪ ಅಂತ ಕೇಳಿದ್ರ ಅಬ್ಸರ್ವೇಷನ್ ಮೆಥಡ್ ಇದೆ, ವೀಕ್ಷಣಾ ವಿಧಾನ ಅಂತ ನಾವು ಕರಿತಾ ಇದ್ದೇವೆ. ಹೌದಾ? ವೀಕ್ಷಣಾ ವಿಧಾನ ವೆರಿ ಇಂಟ್ರೆಸ್ಟಿಂಗ್ ಸ್ನೇಹಿತರೆ. ಬಿಕಾಸ್ ಆಫ್ ನೆನ್ಪಿಟ್ಕೋರಿ, ಮತ್ತೊಬ್ಬರನ್ನ ವೀಕ್ಷಣೆ ಮಾಡಿ ನಾವೇನ್ ಮಾಡ್ಬೋದು, ತಿದ್ದಿ ಬುದ್ಧಿ ಹೇಳ್ಬೋದು. ಶಾಲೆಯಲ್ಲಿ ಅತಿ ಹೆಚ್ಚು ಬಳಕೆ ಆಗುತ್ತಕ್ಕಂಥ ಒಂದು ವಿಧಾನ ಅಂತಾನೆ ಹೇಳ್ಬೋದು. ಮಕ್ಕಳಲ್ಲಿ ಕಂಡು ಬರತಕ್ಕಂಥ ದೋಷಗಳನ್ನ ತಿದ್ದಿ, ಹೌದಾ, ತೀಡಿ ಅವುಗಳನ್ನ ಸುಧಾರಿಸಿ ಮಕ್ಕಳಲ್ಲಿ ಪರಿವರ್ತನೆಯನ್ನ ತರತಕ್ಕಂಥ ಕೆಲಸ ನಾವು ಮಾಡ್ಲಿಕ್ಕೆ ಸಾಧ್ಯತೆ. ಅದುವೇ ಯಾವ ವಿಧಾನಪ್ಪ ಅಂತ ಕೇಳಿದ್ರ ವೀಕ್ಷಣಾ ವಿಧಾನ ಅಂತ ನಾವು ಕರಿತಾ ಇದ್ದೇವೆ. ಹೌದಾ? ಬನ್ನಿ ಹಾಗಾದ್ರೆ ಏನಿದೆ ವೀಕ್ಷಣಾ ವಿಧಾನ ಅನ್ನೋದನ್ನ ನೋಡೋಣ. ಮೊದಲನೇ ಬಾರಿಗೆ ವೀಕ್ಷಣಾ ವಿಧಾನಕ್ಕ ಇನ್ನೊಂದು ಹೆಸರಿದೆ, ಅವಲೋಕನ ವಿಧಾನ ಅಂತಾನು ಕರಿತಾ ಇದ್ದಾವೆ ನಾವು, ನೆನ್ಪಿಟ್ಕೋರಿ. ಮತ್ತೊಂದು ವಿಧಾನ ಯಾವ್ದಂದ್ರೆ ಅವಲೋಕನ ವಿಧಾನ ಅಂತಾನು ನಾವು ಕರಿತಾ ಇದ್ದಾವೆ, ನೆನ್ಪಿಟ್ಕೋರಿ. ಮೊದಲ ಬಾರಿಗೆ ಯಾವ ರೀತಿ AB ಟೀಚನರ್ ಅವರು ಅಂತರಾವಲೋಕನವನ್ನ ಏನ್ ಪ್ರತಿಪಾದನೆ ಮಾಡಿರಲ್ರಿ, ಅದೇ ರೀತಿ JB ವ್ಯಾಟ್ಸನ್ ವರ್ತನವಾದದ ಪಿತಾಮಹ ಅಂತ ಕರಿತಾ ಇದಾವೆ. ಹೌದಾ? ಈ JB ವ್ಯಾಟ್ಸನ್ ಅವ್ರು ಏನ್ ಮಾಡ್ರಪ್ಪ ಆತರ ವೀಕ್ಷಣಾ ವಿಧಾನವನ್ನ ಪ್ರಚಾರ ಮಾಡಿರು ಅಥವಾ ನಮಗ್ ತಿಳಿಸ್ಕೊಟ್ರು ಅನ್ನೋದನ್ನ ನಾವು ನೋಡ್ತಾ ಇದಾವೆ. ಮೊದಲ ಬಾರಿಗೆ ಪ್ರತಿಪಾದನೆ ಮಾಡಿದಾರೆ ಯಾರಪ್ಪ ಅಂದ್ರ JB ವ್ಯಾಟ್ಸನ್ ಅಂತ ನಾವು ಕರಿತಾ ಇದಾವೆ. ಇವ್ರೇನಪ್ಪಾ ಅಂದ್ರ ವರ್ತನವಾದದ ಪಿತಾಮಹ ಜೊತೆಗೆ ವೀಕ್ಷಣಾ ವಿಧಾನದ ಪ್ರತಿಪಾದಕರು ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೋರಿ. ವೀಕ್ಷಣೆಯನ್ನ ಮಾಡೋದು ವಿಶೇಷವಾಗಿ ನಾ ಮೊದ್ಲೇ ಹೇಳಿದೆ, ಮಗುವಿನ ಅಥವಾ ವ್ಯಕ್ತಿಯ ಒಂದು ಬಾಹ್ಯ ಲಕ್ಷಣಗಳನ್ನ, ನಮಗೆ ಕಣ್ಣಿಗೆ ಕಾಣ್ತಕ್ಕಂತ ಆ ಮಗುವಿನ ಲಕ್ಷಣಗಳನ್ನ ಅಥವಾ ವರ್ತನೆಗಳನ್ನ ಅಧ್ಯಯನ ಮಾಡೋದೇ ಯಾವ್ದಪ್ಪ ಆತರ. ದಟ್ ಈಸ್ ಯಾವ್ದು ಹೇಳ್ರಿ, ವೀಕ್ಷಣೆ ಅಂತ ನಾವು ಕರಿತಾ ಇದಾವೆ, ನೆನ್ಪಿಟ್ಕೊಳ್ಳಿ. ವೀಕ್ಷಣೆ ಅಂದ್ರೆ ಏನ್ ಹೇಳ್ರಿ, ಮಗುವಿನ ಬಾಹ್ಯ ವರ್ತನೆಗಳು. ಅವನ ಒಳಗಡೆ ಏನ್ ನಡೆದ ನಮ್ಗೆ ಗೊತ್ತಿಲ್ಲ, ಅದು ಒಳಗಡೆ ನಡೆದೋದು ಅವನಿಗೆ ಮಾತ್ರ ಗೊತ್ತು. ಬಿಕಾಸ್ ದಟ್ ಈಸ್ ಅಂತರಾವಲೋಕನ. ಬಟ್ ಹೊರಗಡೆ ಏನ್ ಮಾಡ್ತಾ ಇದೆ, ನಮ್ ಕಣ್ಣಿಗೆ ಏನ್ ಕಾಣ್ತಾ ಇದೆ, ಗೋಚರ ಆಗ್ತಾ ಇದೆ, ಅದನ್ನ ಮಾತ್ರ ನಾವ್ ಏನ್ ಮಾಡ್ಬೋದು, ತಿಳಿಯಬಹುದು. ಯಾವ ವಿಧಾನದ ಮೂಲಕ? ವೀಕ್ಷಣೆ ಮಾಡೋದ್ರ ಮೂಲಕ. ವ್ಯಾಟ್ಸನ್ ಅವ್ರು ಹೇಳ್ತಾರೆ, ಒಬ್ಬ ಮಗುವಿನನ್ನ ಸುಧಾರಿಸಬೇಕಾದ್ರೆ ಅವನ ಬಾಹ್ಯ ವರ್ತನೆಗಳನ್ನ ನಾವೇನ್ ಮಾಡ್ಬೋದು, ಅಧ್ಯಯನ ಮಾಡಿ ಅವನಿಗೆ ಪರಿಹಾರ ಕೊಡೋದ್ರ ಮೂಲಕ ಯಶಸ್ವಿ ವ್ಯಕ್ತಿಯನ್ನು ಮಾಡ್ಲಿಕ್ಕೆ ಸಾಧ್ಯ ಇದೆ. ಅದುವೇ ಯಾವ್ದಪ್ಪ ಅಂದ್ರ ಅಬ್ಸರ್ವೇಷನ್ ಮೆಥಡ್ ಅಂತ ಕರಿತಾ ಇದಾವೆ, ವೀಕ್ಷಣೆ ಮಾಡೋದು ಸ್ನೇಹಿತರೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಈ ವೀಕ್ಷಣೆಯಲ್ಲಿ ಪ್ರಮುಖವಾಗಿ ನಾವು 3 ವಿಧಗಳನ್ನ ನಾವು ನೋಡ್ತಾ ಇದ್ದೇವೆ. ಎಷ್ಟು ವಿಧಗಳು? 3. ಒಂದು ಪೂರ್ಣ ನಿಯಂತ್ರಿತ ಬರ್ತಾ ಇದೆ, ಒಂದು ಭಾಗಶಃ ಬರ್ತಾ ಇದೆ, ಇನ್ನೊಂದು ಸ್ವಾಭಾವಿಕ ಅಥವಾ ನೈಸರ್ಗಿಕ ತಂದು ಬರ್ತಾ ಇದೆ. ರೈಟ್? ಸ್ವತಂತ್ರ ತಂದು ಬರ್ತಾ ಇದೆ. ಹಾಗಾದ್ರೆ ಮೊದಲನೇದು ಏನ್ ಹೇಳ್ತಾ ಇದೆ, ನೆನ್ಪಿಟ್ಕೋರಿ, ಪೂರ್ಣ ನಿಯಂತ್ರಿತ ಸನ್ನಿವೇಶದ ವೀಕ್ಷಣೆ. ಪೂರ್ಣ ನಿಯಂತ್ರಿತ ಅಂದ್ರ ಉದಾಹರಣೆ ಮಕ್ಕಳಿಗೆ ಎಕ್ಸಾಮ್ ನಡೆಸೋದು. ಹೌದಾ? ಈ ಸಲ 10th ಎಕ್ಸಾಮ್ ನಡೆದಲ್ಲ, ವೆಬ್ ಕ್ಯಾಮ್ರಾ ಆಯ್ತು, ಅಳಗಬೇಡಪ್ಪ, ಆ ಕಡೆ ಈ ಕಡೆ ತಿರುಗಬೇಡ, ನೋಡ್ಬೇಡಪ್ಪ, ಈ ಕಡೆ ಲಕ್ಷ ಇರ್ಲಿ, ಆ ಕಡೆ ಲಕ್ಷ ಇರ್ಲಿ. ಅಂದ್ರ ಮಗುಗಳನ್ನ ಕಟ್ಟುನಿಟ್ಟಾಗಿ, ದಟ್ ಈಸ್ ಏನಪ್ಪಾ ಅಂದ್ರೆ ಪೂರ್ಣ ನಿಯಂತ್ರಿತ. ಯಾರು ವೀಕ್ಷಣೆ ಮಾಡ್ತಿರ್ತಲ್ಲ, ಆ ವೀಕ್ಷಣೆ ಮಾಡುವವರ ಹತ್ತಿರ ಏನಿರ್ತದ, ಸ್ವಾತಂತ್ರ್ಯ ಇರ್ತದ. ಬಟ್ ವೀಕ್ಷಣೆಗೆ ಒಳಗಾಗಿರ್ತಕ್ಕಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ವ್ಯಕ್ತಿಗಳಿಗೆ ಏನೂ ಇರಂಗಿಲ್ಲ, ಸ್ವತಂತ್ರನೇ ಇರೋದಿಲ್ಲ ಇಲ್ಲಿ, ನೆನ್ಪಿಟ್ಕೋರಿ. ಆಯ್ತಾ? ಇಲ್ಲಿ ಏನಪ್ಪಾ ಅಂದ್ರ ಪೂರ್ಣ ನಿಯಂತ್ರಿತ ಇರ್ತದ, ಕಟ್ಟುನಿಟ್ಟಾದ ಏನಿರ್ತಪ್ಪ ಅಂದ್ರ ಕೆಲವೊಂದು ರೂಲ್ಸ್ ಗಳು ಏನಾಗ್ತಾವಪ್ಪ ಅಂದ್ರ ಫಾಲೋ ಆಗ್ತಿರ್ತಾವೆ, ನೆನ್ಪಿಟ್ಕೋರಿ. ಕಟ್ಟುನಿಟ್ಟಾದ ರೂಲ್ಸ್ ಗಳು ಫಾಲೋ ಆಗ್ತಿರ್ತಾವೆ, ನೆನ್ಪಿಟ್ಕೋರಿ. ಈಗ ಉದಾಹರಣೆ, ಒಂದು ಆಟ ಸ್ಟಾರ್ಟ್ ಅದ ತಿಳ್ಕೊರಿ, ಮಕ್ಕಳಿಗೆ ಗದ್ದಲ ಮಾಡಂಗಿಲ್ಲ, ಸರಿಯಾಗಿ ಆಟ ಆಡ್ಬೇಕು, ಹಂಗಾಡ್ಬೇಕು, ಹಿಂಗಾಡ್ಬೇಕು. ಪೂರ್ಣ ನಿಯಂತ್ರಿತರಲ್ಲಿ, ಪೂರ್ಣ ನಿಯಂತ್ರಣದಾಗ ಕೆಲವೊಮ್ಮೆ ಮಕ್ಕಳು ಏನ್ ಮಾಡ್ತಾವಪ್ಪ ಅಂದ್ರ ಧೈರ್ಯವನ್ನ ತಗೋದಿಲ್ಲ, ಭಯ ಪಡ್ತಾ ಇದಾವೆ, ಅಂಜುತ್ತಾ ಇದಾವೆ. ಹೌದಾ? ಅಂಜಿಕೆಯಿಂದ, ಹೆದರಿಕೆಯಿಂದ ಮಕ್ಕಳು ಸರಿಯಾಗಿ ತಮ್ಮಲ್ಲಿರುವ ಪ್ರತಿಭೆಯನ್ನ ಹೊರ ಹಾಕೋದೇನಾಗ್ತದ, ಕಠಿಣ ಆಗ್ತದೆ. ಯಾಕ? ಎಲ್ಲರೇ ತಪ್ಪಿತ್ಪ, ಲೆಕ್ಕ ಬರೋ ಬಿಡಿಸ್ಬೇರೋ, ಯಾವ್ರೆ ತಪ್ಪು ಮಾಡ್ರೆ ಬಡಿತಾನೆ ನಿಮ್ಮನ್ನ, ಈ ರೀತಿ ಶಿಕ್ಷಕರು ಹೇಳೋದ್ರಿಂದ ಏನಾಗ್ತದೆ ಹೇಳ್ರಿ, ಮಕ್ಕಳು ಭಯ ಪಡ್ತಾರೆ, ಹೆದರ್ತಾ ಇದಾರೆ. ಪೂರ್ಣ ನಿಯಂತ್ರತೆ ಇತ್ತಂದ್ರೆ ಅಲ್ಲಿ ಏನಾಗ್ತದಪ್ಪ ಅಂದ್ರ ಮಕ್ಕಳಲ್ಲಿ ಸಿಗಬೇಕಾದಂತ ನಮ್ಗೆ ಬೇಕಾದಂತ ಅಂಶಗಳು ಸರಿಯಾಗಿ ಸಿಗೋದಿಲ್ಲ. ಯಾಕ? ಮಕ್ಕಳಲ್ಲಿ ಆ ವರ್ತನೆಗಳು ಬರೋದಿಲ್ಲ ರೀ. ಪೂರ್ಣ ನಿಯಂತ್ರಿತ ಅಂದ್ರ ಮಕ್ಕಳು ಕೃತಕವಾದಂತ ವರ್ತನೆಯನ್ನ ತೋರ್ತಾರೆ. ಸ್ಟ್ರಿಕ್ಟ್ ಇದಾರೆ, ಸರ್ ಬಂದ್ಕೊಳ್ಳಿ ಸ್ಟ್ರಿಕ್ಟ್, ಗಪ್ಕೊಂಡು ಅಲ್ಲಿ ಗದ್ಲ ಹಾಕವ್ ಗಪ್ ಕುಂತ್ ಬಿಡ್ತಾನೆ. ಯಾಕ? ಪೂರ್ಣ ನಿಯಂತ್ರಿತದ, ಸರ್ ಬಡಿತಾರ ಅನ್ನೋದು ಗೊತ್ತಿದೆ ಅವಂಗ. ಅವಾಗ ಆ ಮಗು ಏನ್ ಮಾಡ್ಬೋದು, ಕೃತಕವಾಗಿರ್ತಕ್ಕಂತ ತನ್ನ ವರ್ತನೆಯನ್ನ ಏನ್ ಮಾಡ್ಬೋದು ಅಂದ್ರೆ ತೋರಿಸಲಿಕ್ಕೆ ಸಾಧ್ಯತೆ ಸ್ನೇಹಿತರೆ. ದಟ್ ಈಸ್ ಯಾವಪ್ಪ ಅಂದ್ರ ಪೂರ್ಣ ನಿಯಂತ್ರಿತ ಸನ್ನಿವೇಶ ಅಂತ ಕರಿತಾ ಇದಾವೆ. ನೆಕ್ಸ್ಟ್ ಎರಡನೇದು ಏನಪ್ಪಾ ಅಂದ್ರ ಭಾಗಶಃ ಸನ್ನಿವೇಶ ಅಂತ ಕರಿತಾವ. ಭಾಗಶಃ ಪಾರ್ಶಿಲಿ ಅಂತ ಕರಿತಾವ, ಭಾಗಶಃ ನಿಯಂತ್ರಿತ ಅಂತ ಕರಿತಾ ಇದಾವೆ. ಅಂದ್ರೆ ಈ ಕಡೆ ಪೂರ್ಣ ಕಟ್ಟುನಿಟ್ಟಾಗಿಲ್ಲ, ಈ ಕಡೆ ಪೂರ್ಣ ಫ್ರೀಡಮ್ ಇಲ್ಲ, ಅವುಗಳ ನಡುವಿನ ಮಧ್ಯ ಅಂತ ಕರಿತಾ ಇದಾವೆ. ದಟ್ ಈಸ್ ಭಾಗಶಃ ಅಂತ ಕರಿತಾ ಇದಾವೆ. ಭಾಗಶಃ ಅಂದ್ರೆ ಹೇಳ್ರೆ ಮಕ್ಕಳಿಗೆ
ಬೇಕಾದಾಗ ಸ್ಟ್ರಿಕ್ಟ್ ಮಾಡೋದು, ಬೇಡದಾಗ ಏನ್ ಮಾಡೋದು ನೋಡ್ರಿ ಸೊ ಲೂಸು ಬಿಡೋದು, ಫ್ರೀಡಮ್ ಕೊಡೋದು, ಎರಡೂ ಕೊಡುವುದರ ಮೂಲಕ ಮಕ್ಕಳನ್ನ ನಾವೇನ್ ಮಾಡ್ತದೋ ವೀಕ್ಷಣೆಯನ್ನ ಮಾಡ್ತಾ ಇದಾವೆ. ಹಾಗಾದ್ರೆ ಮಕ್ಕಳಿಗೆ ಗೊತ್ತಾಗ್ತದೆ ಸರ್ ಯಾವಾಗ ಸಿಟ್ಟಿದಾರು, ಸರ್ ಯಾವಾಗ ಸಿಟ್ಟಿಲ್ಲ, ಹೌದಾ, ಸರ್ ಯಾವಾಗ ನಮ್ಗೆ ಬೈತಾರು, ಸರ್ ನಮ್ಗೆ ಯಾವಾಗ ಬೈಯೋದಿಲ್ಲ. ಸೊ ಮಕ್ಕಳಿಗೆ ಏನಾಗ್ತದ ಅಂದ್ರೆ ಗೊತ್ತಾಯ್ತಂದ್ರೆ ಅವಾಗ ಮಕ್ಕಳ ವರ್ತನೆಗಳು ಏನಾಗ್ಬೋದು ಹೇಳ್ರಿ ಕೃತಕವಾಗ್ಬೋದು. ಕೃತಕ ಅಂದ್ರೆ ಏನ್ರಿ ಆರ್ಟಿಫಿಷಿಯಲ್, ತೋರಿಕೆಗೆ ಮಾತ್ರ ಆಗ್ಬೋದು, ನಿಜವಾದ ವರ್ತನೆಗಳು ಸಿಗೋದಿಲ್ಲ. ನೆನ್ಪಿಟ್ಕೊರಿ, ಯಾವಾಗ ನಿಯಂತ್ರಿತ ಸನ್ನಿವೇಶ ಇದ್ದಾಗ, ಭಾಗಶಃ ನಿಯಂತ್ರಿತ ಇದ್ದಾಗ ಮಕ್ಕಳ ನಿಜವಾದ ವರ್ತನೆಗಳು ನಮಗೆ ಸಿಗೋದಿಲ್ಲ. ಹಾಗಾದ್ರೆ ಮಕ್ಕಳ ನಿಜವಾದ ವರ್ತನೆಗಳು ಯಾವಾಗ ಸಿಗ್ತಾದಪ್ಪ ಅಂದ್ರ ಮಕ್ಕಳಿಗೆ ಸ್ವತಂತ್ರದ ಸನ್ನಿವೇಶವನ್ನ ಕೊಟ್ಟಾಗ, ಅಥವಾ ಸ್ವಾಭಾವಿಕವಾಗಿ ನಾವು ವೀಕ್ಷಣೆ ಮಾಡ್ಬೇಕ್ರಿ. ಉದ್ದೇಶ ಪೂರ್ವಕವಾಗಿ ಮಾಡಬಾರ್ದು ಇವತ್ತು. ಸೊ ಇವು ಪ್ರಮುಖವಾಗಿ ಇವೆರಡು ಏನಾತವಪ್ಪ ಅಂದ್ರ ಸೊ ಇವೆರಡು ಉದ್ದೇಶ ಪೂರ್ವಕ ವೀಕ್ಷಣೆಗಳಾದವು. ಬೇಕಂತಾನೆ ಏನ್ ಮಾಡ್ಬೋದು ನಾವು ವೀಕ್ಷಣೆಯನ್ನ ಮಾಡ್ಬೋದು. ಉದ್ದೇಶ ಪೂರ್ವಕವಾಗಿ ವೀಕ್ಷಣೆ ಮಾಡೋದ್ರಿಂದ ಮಕ್ಕಳಿಗೆ ಅದೇನಾದ್ರೂ ಗೊತ್ತೈತಿರ ಅವಾಗ ಮಕ್ಕಳ ವರ್ತನೆ ಕೃತಕ ಆಗ್ಬೋದು. ಸ್ವಾಭಾವಿಕ ವೀಕ್ಷಣೆ ದಟ್ ಈಸ್ ಸ್ವತಂತ್ರ ಸನ್ನಿವೇಶ ಕೊಡ್ತಾವ. ಮಕ್ಕಳಿಗೆ ಫ್ರೀಡಮ್ ಅನ್ನು ಕೊಟ್ಬಿಡದ, ಶಿಕ್ಷಕರು ಅವ್ರ ಜೊತೆನೆ ಆಟ ಆಡೋದು, ಮಕ್ಕಳ ಜೊತೆನೆ ಊಟ ಮಾಡೋದು, ಮಕ್ಕಳ ಜೊತೆನೆ ಆಟ ಆಡೋದು, ಹೌದಾ. ಸೊ ಮಕ್ಕಳ ಜೊತೆನೆ ಕಲಿಕೆಯಲ್ಲಿ ಪಾಲ್ಗೊಳ್ಳೋದು, ಮಕ್ಕಳಿಗೆ ಗೊತ್ತಾಗಿರಬಾರ್ದು, ಮಕ್ಕಳ ಜೊತೆನೆ ಇದಾದ. ಈಗ ಉದಾಹರಣೆ ಒಂದು ಗೀತಾರಾಣಿ ಅಂತ ಒಂದು ಹಿಂದಿ ಫಿಲ್ಮ್ ಇದೆ ನೋಡಿ, ತಾವು ನೋಡ್ಬೋದು. ಅಲ್ಲಿ ಪ್ರಿನ್ಸಿಪಲ್ ಆದವರು ಮಕ್ಕಳ ಜೊತೆ ಯಾವ ರೀತಿ ಬೆರೆತಿರ್ತಾರೆ ಅನ್ನೋದನ್ನ ನಾವು ನೋಡ್ತಾ ಇದಾವೆ, ಹೌದಾ. ಇಡೀ ಶಾಲೆಯಲ್ಲಿ ಮಕ್ಕಳು ಏನ್ ಮಾಡ್ತಿರ್ತಾರೋ ಪ್ರಿನ್ಸಿಪಲ್ಗೆ ಹೆಸರು ತಂದು ಕರಿತಿದ್ರು, ಅವ್ರ ಜೊತೆನೆ ಊಟ ಮಾಡ್ತಿದ್ರು, ಹೌದಾ. ಸೊ ಕಾಮನ್ ಆಗಿ ಆಸ್ ಯೂಶುವಲ್ ದಿನನಿತ್ಯ ಚಟುವಟಿಕೆಗಳು ಹೆಂಗಿರ್ತಾವಲ್ಲ ಹಂಗೆ ಆ ಮಕ್ಕಳು ಮುಖ್ಯ ಶಿಕ್ಷಕರ ನಡುವೆ ಏನಿತ್ತು ಒಂದು ಸಂಬಂಧನ ನಾವು ನೋಡಿದ್ದು, ಹೌದಾ, ಆ ಸಿನಿಮಾದಲ್ಲಿ. ಸೊ ಅದೇನಪ್ಪಾ ಅಂದ್ರ ಸ್ವಾಭಾವಿಕವಾಗಿರ್ತಕ್ಕಂಥ ಅಂದ್ರ ಮಕ್ಕಳಿಗೆ ಗೊತ್ತಿಲ್ಲದೆ ಮಕ್ಕಳಿಗೆ ಕೆಲವೊಂದು ಚಟುವಟಿಕೆಗಳನ್ನ ಕೊಡೋದು, ಕೆಲವೊಂದು ಆಟಗಳನ್ನ ಆಡಿಸೋದು, ಕೆಲವೊಂದು ಪಾಠ ಬೋಧನೆಯಲ್ಲಿ ತೊಡಗಿಸುವುದು, ಏನ್ ಬೇಕಾದ ವರ್ಕ್ಗಳನ್ನ ಕೊಡುವುದು. ಅವಾಗ ಆ ಮಕ್ಕಳ ಜೊತೆ ನಾವು ಬೆರೆತು ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ಏನ್ ಮಾಡ್ಬೇಕು ಹೇಳ್ರಿ ವೀಕ್ಷಣೆಯನ್ನ ಮಾಡ್ಬೇಕು. ಸೊ ದಟ್ ಈಸ್ ಆ ಸ್ವಾಭಾವಿಕ ವೀಕ್ಷಣೆ ಆಗ್ಬೋದು, ಅಥವಾ ಅದು ಸ್ವತಂತ್ರವಾಗಿರ್ತಕ್ಕಂಥ ವೀಕ್ಷಣೆ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಹಾಗಾದ್ರೆ ಸ್ವಾಭಾವಿಕ ವೀಕ್ಷಣೆ ಇರೋದ್ರಿಂದ, ಸ್ವತಂತ್ರವಾಗಿರೋದ್ರಿಂದ ಮಕ್ಕಳಲ್ಲಿ ಏನ್ ಮಾಡ್ತಾರಪ್ಪ ಅಂದ್ರೆ ನಿಜವಾದ ವ್ಯಕ್ತಿತ್ವ, ನಿಜವಾದ ವರ್ತನೆ ತೋರ್ತಾ ಇದೆ, ನೆನ್ಪಿಟ್ಕೋರಿ. ಯಾಕ ಮಕ್ಕಳಿಗೆ ಗೊತ್ತಿರೋದಿಲ್ಲ, ಸರ್ ನಮ್ ಜೊತೆ ಆಟ ಆಡೋದ್ರು ಯಾಕೆ ಆಟ ಆಡೋದ್ರು ವಿಚಾರ ಮಾಡಂಗಿಲ್ಲ ಮಕ್ಕಳು. ಶಿಕ್ಷಕರು ನಮ್ ಜೊತೆ ಆಟ ಆಡುತ್ತಿದ್ದಾರೆ ಅಂದ್ರೆ ಸೊ ಖುಷಿ ಆಗ್ತಾ ಇದಾವೆ, ಸೊ ಮತ್ತಷ್ಟು ಜೋರಾಗಿ ಹೆಚ್ಚಿಗೆ ಪ್ರಯತ್ನ ಪಟ್ಟು ಆಟ ಆಡ್ತಾರೆ. ಯಾಕ ಸ್ವಾಭಾವಿಕವಾಗಿ ಶಿಕ್ಷಕರು ಪಾಲ್ಗೊಂಡಿದ್ದಾರೆ ಇಲ್ಲಿ. ಸೊ ನೋಡಿ, ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಸೊ ವೀಕ್ಷಣಾ ವಿಧಾನವನ್ನು ಬಳಕೆ ಮಾಡ್ಬೇಕಾದ್ರೆ ಶಿಕ್ಷಕರಾದವ್ರು ನಾವ್ ಏನ್ ಮಾಡ್ಬೇಕಂದ್ರೆ ಈ ಸ್ವಾಭಾವಿಕ ಸನ್ನಿವೇಶದ ವೀಕ್ಷಣೆಯನ್ನ ನಾವು ಅನುಸರಿಸಬೇಕಾಗ್ತದ. ಅವಾಗ ಮಕ್ಕಳಲ್ಲಿರ್ತಕ್ಕಂಥ ನಿಜವಾದ ವರ್ತನೆಗಳನ್ನ ನಾವೇನ್ ಮಾಡ್ಬೋದು ತಿಳಿದುಕೊಳ್ಳಲು ಸಾಧ್ಯ ಇದೆ. ಪ್ರತಿಯೊಂದು ಮಗುವಿನ ಪ್ರತಿಭೆಯನ್ನ ಗುರುತಿಸಬಹುದು, ಮಗು ಏನ್ ಮಾಡ್ತದ ಏನ್ ಮಾಡಂಗಿಲ್ಲ ಗುರುತಿಸಬಹುದು, ಮಕ್ಕಳನ್ನ ಸುಧಾರಿಸಬಹುದು, ಮಕ್ಕಳು ಮಾಡ್ತಕ್ಕಂಥ ತಪ್ಪುಗಳನ್ನ ಗುರುತಿಸಬಹುದು, ಅವುಗಳಿಗೆ ಪರಿಹಾರಗಳನ್ನು ಸಹಿತ ಕೊಡಲಿಕ್ಕೆ ಏನಿದೆ ಹೇಳ್ರೆ ಸಾಧ್ಯ ಇದೆ ಸ್ನೇಹಿತರೆ, ನೆನ್ಪಿಟ್ಕೋರಿ. ನೀವು ಸಹಿತ ಪಾಠ ಬೋಧನೆ ಮಾಡಿರ್ತೀರಿ ಅನ್ಯುವಲ್ಕ ಲಾಸ್ಟ್, ಹೌದಾ, ಪಾಠ ಬೋಧನೆ ಮಾಡೋದು ಅಥವಾ ಪ್ರಾಕ್ಟೀಸ್ BPT ಹೋಗಿರ್ತಿರಲ್ಲ, ಕ್ಲಾಸ್ಗೆ ಪ್ರಾಕ್ಟಿಕಲ್ ಟೀಚಿಂಗ್ ಇರ್ತಲ್ಲ, ಅವಾಗ ಶಿಕ್ಷಕರಾದವರು ನಿಮ್ಮ ಒಂದು ಪಾಠವನ್ನ ವೀಕ್ಷಣೆ ಮಾಡಿ ಕೊನೆಗೆ ಏನ್ ಮಾಡ್ತಾರೆ ನಿಮಗೆ ಸೊ ಫೀಡ್ಬ್ಯಾಕ್ ಗಳನ್ನ ಕೊಡ್ತಿದ್ರು, ರೈಟ್. ಸೊ ಅವಾಗ ಅಲ್ಲೇನಾದ್ರು ಹೇಳ್ರಿ ಕೃತಕ ಅದು ನಿಯಂತ್ರಿತ. ಯಾಕ ಶಿಕ್ಷಕ ನೋಡಾರ ನೀವೇನ್ ಮಾಡ್ತೀರಿ ಚಂದ ಮಾಡ್ತೀರಿ, ಬಟ್ ಶಿಕ್ಷಕರು ಇಲ್ಲದೆ ಇದ್ದಾಗ, ಯಾರು ಅಬ್ಸರ್ವೇಷನ್ ಮಾಡದೇ ಇದ್ದಾಗ ನೀವು ಪಾಠ ಬೋಧನೆ ಸೊ ದಟ್ ಈಸ್ ಮಜಾ ಇರ್ತದೆ, ಅದು ಬೆಸ್ಟ್ ಆಗಿರ್ತದೆ. ಯಾಕ ಮನಸ್ಪೂರ್ವಕವಾಗಿ ಮಾಡಿರ್ತೀರಿ ಅದನ್ನ. ಯಾರೇ ಇದ್ದಾಗ ನಾವು ಮನಸ್ಪೂರ್ವಕವಾಗಿ ಮಾಡಂಗಿಲ್ಲ, ಯಾಕ ಏನಾದ್ರು ಅಂದಾರತ್ತಂದ. ಸೊ ದಟ್ ಈಸ್ ನಿಯಂತ್ರಿತ ಇರ್ತದೆ, ಹೌದಾ. ಸೊ ಯಾರು ಇಲ್ಲ, ಹುಡುಗರು ನಾವು ಅಷ್ಟೇ ಅದಾವ ಅಂದ್ರೆ ಬಿಂದಾಸ್, ಅವ ಪಾಠ ಬೋಧನೆ ಪರಿಣಾಮಕಾರಿಯಾಗಿರ್ತದೆ ಮತ್ತು ಎಫೆಕ್ಟಿವ್ ಆಗಿರ್ತಾ ಇದೆ, ನೆನ್ಪಿಟ್ಕೋರಿ. ಸೊ ಹಾಗಾಗಿ ಸ್ವಾಭಾವಿಕ ಇದು ಕಲಿಕೆಗೆ ಬಹಳಷ್ಟು ಪೂರಕ ಅಂತಾನೆ ಹೇಳ್ಬೋದು ಸ್ನೇಹಿತರೆ, ನೆನ್ಪಿಟ್ಕೋರಿ. ನೆಕ್ಸ್ಟ್ ಇನ್ನೊಬ್ಬ ಮನೋವಿಜ್ಞಾನಿ ಬಹಳ ಇಂಪಾರ್ಟೆಂಟ್ ಆಗಿ ಗೆಸೆಲ್ ಅನ್ನುವಂತ ಒಬ್ಬ ವಿಜ್ಞಾನಿ ಏನ್ ಮಾಡಿದಪ್ಪ ಅಂದ್ರ ಸೊ ಶಿಶು ಚಿಕಿತ್ಸಾಲಯ ಇತ್ತು ಒಂದ. ಸೊ ಆ ಶಿಶು ಚಿಕಿತ್ಸಾಲಯಲ್ಲಿ ಏನ್ ಮಾಡಿದಪ್ಪ ಅಂದ್ರ ಒಮ್ಮುಖ ಗಾಜನ್ನ ಬಳಸಿ, ಒಮ್ಮುಖ ಅಂದ್ರೆ ಒನ್ ವೇ, ಮಕ್ಕಳಿಗೆ ಹೊರಗಿಂದ ಏನು ಕಾಣ್ಲಾತಿತ್ತು, ಬಟ್ ಅವ್ನು ಹೊರಗಡೆ ಗ್ಲಾಸ್ಗಳ ಮೂಲಕ ಏನ್ ಮಾಡ್ತದ ಮಕ್ಕಳು ಏನ್ ಮಾಡ್ತದ್ರ ಅನ್ನೋದನ್ನ ನೋಡ್ತದ. ನೋಡಿ ಎಷ್ಟು ಟೆಕ್ನಿಕ್ ಅವರ. ಒಮ್ಮುಖ ಗಾಜಿನ ಮೂಲಕ ಏನ್ ಮಾಡಿದಪ್ಪ ಅಂದ್ರ ಪರದೆಯನ್ನು ಬಳಸಿ ಸೊ ಅಪಸಮಯೋಜಿತ ಮಕ್ಕಳ ವರ್ತನೆಯನ್ನು ಏನ್ ಮಾಡ್ತದ ವೀಕ್ಷಣೆ ಮಾಡ್ತಿದ್ರು. ನೋಡಿ, ಒಂದು ಪ್ರಯೋಗಾಲಯ ಚಿಕಿತ್ಸಾಲಯ ಇತ್ತು, ಆ ಚಿಕಿತ್ಸೆ ಒಳಗ ಅಪಸಮಯೋಜಿತ ಬಾಲಾಪರಾಧಿಗಳು, ಸೊ ಮಂದಬುದ್ಧ ಮಕ್ಕಳು, ಹೌದಾ, ಸೊ ಅಪರಾಧಿಗಳು, ಬಾಲಾಪರಾಧಿಗಳು, ಸೊ ಇಂಥ ಅಂದ್ರೆ ಏನ ಕೆಳಮಟ್ಟದ ಅಥವಾ ಮಾನಸಿಕವಾಗಿ ಹಿಂದುಳಿದ ಮಕ್ಕಳು ಏನಂತಲ್ಲ, ಸೊ ಅವುಗಳನ್ನ ಅಲ್ಲಿ ಇಟ್ಟಿದ್ರು ಚಿಕಿತ್ಸೆಯಲ್ಲಿ. ಅವರನ್ನ ನಾವು ವೀಕ್ಷಣೆ ಮಾಡ್ತಿದ್ರು. ಅವರ ನೋಡಿ ಯಾವ ರೀತಿ ವೀಕ್ಷಣೆ ಮಾಡ್ತಿದ್ರು, ಅವ್ರಿಗೆ ಗೊತ್ತಿಲ್ಲ ಇವ್ರ ಗೆಸಲವ್ರು ವೀಕ್ಷಣೆ ಮಾಡೋದು ಮಕ್ಕಳಿಗೆ ಗೊತ್ತಿಲ್ಲ. ಬಟ್ ಕಿಟಕಿ ಇದ್ದ ಕಿಟಕಿಗೆ ಒಮ್ಮುಖ ಗಾಜನ ಹಾಕಿದ್ರು, ಮಕ್ಕಳಿಗೆ ಹೊರಗಿಂದ ಕಾಣ್ಲಾತಿತ್ತು, ಬಟ್ ಹೊರಗಿನವ್ರಿಗೆ ಒಳಗಿಂದ ಕಾಣ್ತಿತ್ತು. ಸೊ ನಾವು ಮನೆಗಳಲ್ಲಿ ಉಲ್ಟಾ ಬಳಸ್ತಾವ್, ಒಳಗಿಂದ ನಿಂತು ನೋಡಿದ್ರೆ ಹೊರಗಿಂದ ಕಾಣ್ಬೇಕು, ಬಟ್ ಹೊರಗಿನವ್ರಿಗೆ ಕಾಣಬೇಕು. ಯಾಕ ತುಡುಗರನ್ನ ಕಳ್ಳರನ್ನ ಪತ್ತೆ ಮಾಡೋಲ್ಲ ಮಗ, ಹೌದಾ. ಸೊ ಇವ್ರು ಏನ್ ಮಾಡ್ರು ಅದನ್ನ ಅಪೋಸನ್ನ ಬಳಸ್ಕೊಂಡು ಏನ್ ಮಾಡ್ರು ಮಕ್ಕಳ ಒಂದು ವರ್ತನೆಯನ್ನ ಅಭ್ಯಾಸ ಮಾಡ್ತಿದ್ರು ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ಸೊ ಎಷ್ಟು ಟೆಕ್ನಿಕ್ಗಳನ್ನ ಯೂಸ್ ಮಾಡ್ತಿದ್ರು ನೋಡಿ.
ಸೊ ಬನ್ನಿ ಹಾಗಾದ್ರೆ ಈ ತರ ಒಂದು ಗುಣಗಳನ್ನ ನೋಡೋದಾದ್ರೆ, ಸೊ ಬನ್ನಿ ಮೊದಲನೇದಾಗಿ ವಸ್ತುನಿಷ್ಠ ಇದೆ, ಎಕ್ಸಾಕ್ಟ್ಲಿ ಕರೆಕ್ಟ್. ಈ ಮಗು ಆಟ ಆಡ್ತಾ ಇದೆ ಅಥವಾ ಏನೋ ಮಾಡ್ತಾ ಇದೆ, ವರ್ತನೆಯನ್ನು ತೋರಿಸ್ತಾ ಇದೆ, ನಾನು ನೋಡ್ತಾ ಇದ್ದೀನಿ ಮತ್ತು ನಮ್ಮ ಜೊತೆನೂ ನೋಡ್ತಾ ಇದ್ದಾರೆ. ಅವರೆಲ್ಲರೂ ಆ ವೀಕ್ಷಣೆಯನ್ನು ನೋಡಿದಾಗ ಎಲ್ಲರ ಉತ್ತರ ಏನಾಗಿರ್ತದಲ್ರಿ, ಸೇಮ್ ಇರ್ತದೆ. ಯಾಕೆ ಮಗು ಏನ್ ಮಾಡ್ದೆ, ಎಲ್ಲರೂ ಸೇಮ್ ಹೇಳಿ, ಏನು ಚೇಂಜ್ ಮಾಡಕ್ ಬರಂಗಿಲ್ಲ. ಸೊ ಹಾಗಾಗಿ ಎಲ್ಲರ ಫಲಿತಾಂಶ ಒಂದೇ ಆಗಿರೋದ್ರಿಂದ ಇದೊಂದು ಏನಾಗೈತಿ, ವಸ್ತುನಿಷ್ಠ, ವೈಜ್ಞಾನಿಕಕ್ಕೆ ಸಮೀಪ ಇದೆ. ವಸ್ತುನಿಷ್ಠ ಅಂದ್ರೆ ವೈಜ್ಞಾನಿಕಕ್ಕೆ ಏನಾಗೈತಿ, ಸಮೀಪ ಇದೆ ಅಂತ ಹೇಳ್ಬೋದು. ನೆಕ್ಸ್ಟ್ ಇದರಿಂದ ಮಕ್ಕಳಲ್ಲಿ ಏನ್ ಮಾಡಬಹುದು, ಸ್ವಯಂ ಶಿಸ್ತನ್ನ ಬೆಳೆಸಬಹುದು. ಯಾಕಂದ್ರೆ ಮಗು ಏನ್ ತಪ್ಪು ಮಾಡಿದ ಅನ್ನೋದನ್ನ ಕನ್ಫರ್ಮ್ ಮಾಡ್ಬೋದು. ಶಿಕ್ಷಕರಾದರೂ ವೀಕ್ಷಣೆ ಮಾಡಿ ನೀ ಹಿಂಗ್ ಮಾಡಬಾರ್ದು, ಹೀಗೆ ಮಾಡಬೇಕು, ಹೀಗೆ ಮಾಡೋದ್ರಿಂದ ನಿನ್ನ ಜ್ಞಾನ ಅಭಿವೃದ್ಧಿ ಆಗ್ತದೆ, ನೀನು ಉತ್ತಮವಾದಂತ ಅಭ್ಯಾಸನ ಮಾಡ್ಲಿಕ್ಕೆ ಸಾಧ್ಯ ಇದೆ. ಮಕ್ಕಳು ಎಲ್ಲಿ ತಪ್ತಾ ಇದಾರು, ಮಕ್ಕಳನ್ನು ಸುಧಾರಿಸಲು ವೆರಿ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಮೆಥಡ ದಟ್ ಇಸ್ ಅಬ್ಸರ್ವೇಷನ್ ಮೆಥಡ. ನೆನ್ಪಿಟ್ಕೋರಿ. ಮಕ್ಕಳಲ್ಲಿ ಡಿಸಿಪ್ಲಿನ್ ಅನ್ನ ಬೆಳೆಸಬಹುದು. ಹೌದಾ, ಮಕ್ಕಳಲ್ಲಿ ಸಾಕಷ್ಟು ಅಂಶಗಳನ್ನ ಸುಧಾರಿಸಲಿಕ್ಕೆ ಏನಿದೆ ಸಾಧ್ಯ ಇದೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇದಾದ ನಂತರ ವ್ಯಕ್ತಿಯನ್ನು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡ್ತದೆ. ನಾನು ಅವಾಗ ಹೇಳಿದೆ 3 ವಿಧಗಳಲ್ಲ, ಅದರ ಕಂಪಲ್ಸರಿ ಯಾವ್ದನ್ನ ಯೂಸ್ ಮಾಡಬೇಕು, ಸ್ವಾಭಾವಿಕ ಸನ್ನಿವೇಶನ ನಮಗೆ. ಸೊ ವ್ಯಕ್ತಿಗಳನ್ನ ಅಥವಾ ಮಕ್ಕಳನ್ನ ನಾವು ಸ್ವಾಭಾವಿಕ ಸನ್ನಿವೇಶದಲ್ಲಿ ಅಧ್ಯಯನ ಮಾಡಿದಾಗ ನಮ್ಮ ಫಲಿತಾಂಶನು ಸಹಿತ ಏನಾಗಿರ್ತದೆ, ವಸ್ತುನಿಷ್ಠನೇ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಹಾಗಾಗಿ ಸ್ವಾಭಾವಿಕ ಸನ್ನಿವೇಶ ಬಹಳಷ್ಟು ಒಂದು ಉತ್ತಮ ಫಲಿತಾಂಶವನ್ನ ನೀಡಲಿಕ್ಕೆ ಸಾಧ್ಯ ಇದೆ ಅಂತ ಹೇಳ್ಬೋದು. ಹಾಗಾದ್ರೆ ಇದನ್ನ ಶಾಲೆ, ಕುಟುಂಬ, ಬೇರೆ ಬೇರೆ ಆಫೀಸ್ ಆಗಿರ್ಬೋದು, ಕಚೇರಿಗಳು, ಕೈಗಾರಿಕೆಗಳು, ಕಾರ್ಮಿಕರಾಗಿರ್ಬೋದು, ಶಾಲೆಗಳು ಎಲ್ಲಿ ಬೇಕಲ್ಲಿ ಯೂಸ್ ಮಾಡಬಹುದು. ಯಾವ್ದನ್ನ ವೀಕ್ಷಣಾ ವಿಧಾನವನ್ನ ಎಲ್ಲಾ ಕಡೆಗೆ ಏನ್ ಮಾಡಬಹುದು ಅಂದ್ರೆ ಯೂಸ್ ಮಾಡಬಹುದು. ಇಲ್ಲಿ ಯಾವುದೇ ವಯಸ್ಸು ಅಡ್ಡಿ ಆಗಂಗಿಲ್ಲ, ಯಾವುದೇ ವಯಸ್ಸಿನ ಅಡ್ಡಿ ಬರುವುದಿಲ್ಲ. ಎಲ್ಲಾ ಮಕ್ಕಳಿಗೂ ಎಲ್ಲಾ ವ್ಯಕ್ತಿಗಳಿಗೂ ಏನ್ ಮಾಡಬಹುದು, ಇದನ್ನ ಬಳಕೆ ಮಾಡ್ಲಿಕ್ಕೆ ಏನಿದ್ರೆ ಸಾಧ್ಯ ಇದೆ ಸ್ನೇಹಿತರೆ. ಅಥವಾ ಒಂದು ವ್ಯಕ್ತಿ ಅಥವಾ ಒಂದು ಗುಂಪನ್ನು ಸಹಿತ ನೀವು ಅಧ್ಯಯನ ಮಾಡಬಹುದು. ಕೇವಲ ಒಬ್ಬ ವ್ಯಕ್ತಿನ ಮಾತ್ರ ಅಧ್ಯಯನ ಮಾಡಬಹುದು. ಇಲ್ಲಾಂದ್ರೆ ಒಂದು ಗುಂಪನ್ನ ತಂದು ಅವ್ರು ಯಾವ ರೀತಿ ಆಟ ಆಡ್ತಾ ಇದ್ರು, ಅವರಲ್ಲಿ ಬದಲಾವಣೆಗಳು ಏನ್ ಮಾಡ್ತಾ ಇದ್ರು. ಸೊ ಒಟ್ಟಾರೆ ಏನಪ್ಪಾ ಅಂದ್ರೆ ವ್ಯಕ್ತಿನೂ ಅಧ್ಯಯನ ಮಾಡಬಹುದು, ಗುಂಪಿನ ಅಧ್ಯಯನ ಮಾಡ್ಲಿಕ್ಕೂ ಸಹಿತ ಯಾವ್ದಾಗಿದೆ ಅಂದ್ರೆ ಸೊ ಇದೊಂದು ಯಾವ್ದು ವೀಕ್ಷಣಾ ವಿಧಾನ ನಮಗ ಅನುಕೂಲಕರ ಆಗಿದೆ ಅನ್ನೋದನ್ನ ನಾವು ನೋಡ್ತಾ ಇದ್ದೇವೆ. ರೈಟ್. ಸೊ ಹಾಗಾದ್ರೆ ಒಳ್ಳೆ ಗುಣಗಳ ಅನುಕೂಲ ಏನಿರ್ಬೇಕು, ಎಸ್ ವೆರಿ ಗುಡ್, ಎಸ್ ಅವಗುಣಗಳು ಇದ್ದೇ ಇರ್ತಾ ಇದೆ ಸ್ನೇಹಿತರೆ. ಇಲ್ಲಿ ನಿಯಂತ್ರಣಕ್ಕೆ ಅವಕಾಶ ಇಲ್ಲ ಸ್ನೇಹಿತರೆ. ನಿಯಂತ್ರಣಕ್ಕೆ ಅವಕಾಶ ಇಲ್ಲ ಅಂದ್ರೆ ಹೇಳ್ರೆ ಸೊ ಸ್ವತಂತ್ರವಾಗಿರ್ತಕ್ಕಂಥ ಪೂರ್ಣ ನಿಯಂತ್ರಿತ ಇರ್ತದೆ. ಅವಾಗ ಹಿಂಗ ಇರಬೇಕಂದಾಗ ಮಕ್ಕಳ ನಿಯಂತ್ರಣಕ್ಕೆ ಅವಕಾಶ ಇರಂಗಿಲ್ಲ. ಅವ್ರೇನ್ ಮಾಡ್ತಾರಪ್ಪ ಅಂದ್ರೆ ತೋರಿಕೆ ಲಕ್ಷಣಗಳು ಸ್ಟ್ರಿಕ್ಟ್ ಐತಿ ಅಂದ್ಕೊಳ್ಳಿ, ತೋರಿಕೆ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಅವಾಗ ಫಲಿತಾಂಶ ಏನಾಗಬಹುದು, ಬೇರೆ ಬೇರೆ ಹೋಲಿಕೆ ಸಾಧ್ಯ ಇದೆ. ಇನ್ನು ಪ್ರಮುಖ ಇತರದ ದೋಷ ಏನಪ್ಪಾ ಅಂದ್ರೆ ಫಲಿತಾಂಶ ಪೂರ್ವಗ್ರಹ ಪೀಡಿತವಾಗಿರ್ತದೆ. ಪೂರ್ವಾಗ್ರಹ ಅಂದ್ರೆ ಏನ್ ಹೇಳ್ರೆ, ಈಗ ಉದಾಹರಣೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಇವತ್ತು ವೀಕ್ಷಣೆ ಮಾಡದಾರ ಅನ್ನೋದು ಏನಾದ್ರು ಗೊತ್ತಾಯ್ತಂದ್ರೆ ಅವಾಗ ಮಕ್ಕಳ ಒಂದು ವರ್ತನೆಗಳು ಫುಲ್ ಚೇಂಜ್ ಆಗಿಬಿಡ್ತಾ ಇದಾವೆ. ಫುಲ್ ಏನಾಗ್ತಾವ್ರಿ, ಚೇಂಜ್ ಆಗಿಬಿಡ್ತಾವ. ಪೂರ್ವಾಗ್ರಹ ಪೀಡಿತ. ಹೌದಾ, ಪೂರ್ವಾಗ್ರಹ ಪೀಡಿತ ಅಂದ್ರೆ ಮೊದಲನೇ ವಿಷಯ ತಿಳಿದು ಬಿಟ್ಟಿರ್ತದ. ಮೊದಲೇನೆ ಏನ ವೀಕ್ಷಣೆ ಮಾಡಿಲ್ಲ, ಅದಕ್ಕಿಂತ ಮುಂಚೆನ ವಿಷಯ ತಿಳಿದು ಬಿಟ್ಟಿರ್ತದ. ಇವತ್ತು ಏನಾಗೈತಪ್ಪ ಅಂದ್ರ ಮಕ್ಕಳಿಗೆ ಶಿಕ್ಷಕರು ವೀಕ್ಷಣೆ ಮಾಡೋದಾರ, ಏನೋ ಒಂದು ವರ್ಕ್ ಕೊಡೋದಾರು, ಅದೇನಾದ್ರು ಮಕ್ಕಳಿಗೆ ತೆಗಿತಂದ್ರ ಅದು ಆಟೋಮೆಟಿಕ್ ಏನಾಗ್ತದ್ರಿ, ರಿಸಲ್ಟ್ ಅನ್ನ ಏನ್ ಮಾಡೈತಿ, ಚೇಂಜ್ ಮಾಡ್ಬಿಡ್ತೈತಿ. ಹಾಗಾಗಿ ದಟ್ ಇಸ್ ಮೇನ್ ಡಿಮೆರಿಟ್ ಅಂತಾನೆ ಹೇಳ್ಬೋದು ಇತರದ ಯಾವ್ದ ವೀಕ್ಷಣಾ ಮೆಥಡ್. ಇನ್ನ ಬಾಹ್ಯ ವರ್ತನೆಯನ್ನ ಮಾತ್ರ ಇದೇನ್ ಮಾಡ್ತೈತಿ, ವೀಕ್ಷಿಸ್ತದೆ. ದಟ್ ಇಸ್ ಮೇನ್ ಡಿಮೆರಿಟ್. ಅಂದ್ರೆ ಏನ್ ಹೇಳ್ರಿ, ಒಬ್ಬ ವ್ಯಕ್ತಿ ಅಥವಾ ಮಗುವಿನ ಬಾಹ್ಯ ವರ್ತನೆಗಳು ಹೊರಗಿನ ಕಣ್ಣಿಗೆ, ನಮ್ ಕಣ್ಣಿಗೆ ವೀಕ್ಷಕನ ಕಣ್ಣಿಗೆ ಏನ್ ಕಾಣ್ತಾವಲ್ಲ ಅಷ್ಟೇ ಏನಾಗ್ತಾವ ಹೇಳ್ರಿ, ಇಲ್ಲಿ ಅಧ್ಯಯನ ಆಗ್ತಾ ಇದೆ. ಅವನು ಒಳಗಡೆ ಏನು ವಿಚಾರ ನಡೆದದ, ಯಾಕೆ ಈ ರೀತಿ ಆಟ ಆಡ್ತಾ ಇದನು, ಯಾಕೆ ಈ ರೀತಿ ಸ್ಟಡಿ ಮಾಡ್ತಾ ಇದನು, ಯಾಕೆ ಹಿಂದುಳಿತಾ ಇದ್ದಾನೆ ಅನ್ನೋದು ಅವನು ಒಳಗಿಂದ ಒಳಗೆ ಯಾರಿಗೂ ಗೊತ್ತಾಗಿರೋದಿಲ್ಲ. ಒಳಗಿರ್ತಕ್ಕಂಥ ವರ್ತನೆಗಳು ಏನು ಗೊತ್ತಾಗೋದಿಲ್ಲ. ಯಾವಾಗ ಅವನು ಬಾಹ್ಯವಾಗಿ ತೋರಿಸ್ತಲ್ಲ ಅವುಗಳನ್ನ ಮಾತ್ರ ಅಧ್ಯಯನ ಮಾಡ್ತೈತಿ. ಹಾಗಾಗಿ ಅದು ಕೇವಲ ಬಾಹ್ಯ ವರ್ತನೆಯನ್ನ ಮಾತ್ರ ಅಧ್ಯಯನ ಮಾಡ್ತೈತಿ. ಆಂತರಿಕ ವರ್ತನೆಗಳಿಗೆ ಪ್ರಾಮುಖ್ಯತೆಯನ್ನು ಇದು ಕೊಡುವುದಿಲ್ಲ. ಅದು ಕೊಡೋದು ಯಾವ್ದು ಹೇಳ್ರಿ, ಅಂತರಾವಲೋಕನ. ನೆನ್ಪಿಟ್ಕೋರಿ. ಓಕೆ. ಇನ್ನ ಕೆಲವೊಮ್ಮೆ ಈ ದತ್ತಾಂಶಗಳನ್ನ ದಾಖಲಿಸುವಲ್ಲಿ ಅಥವಾ ವರದಿ ಮಾಡುವಲ್ಲಿ, ಅರ್ಥೈಸುವಲ್ಲಿ, ಉದಾಹರಣೆ ವಿದ್ಯಾರ್ಥಿಗಳಿದ್ದಾರೆ, ಅವ್ರದ್ದು ನಾವು ಏನ್ ಮಾಡಿದವ್ರಿ, ಅವ್ರನ್ನ ವೀಕ್ಷಣೆ ಮಾಡಿದೇವೆ, ದಾಖಲೆ ಮಾಡಿದೇವೆ, ಅಥವಾ ವಿಶ್ಲೇಷಣೆ ಮಾಡಿದೇವೆ, ಅಲ್ಲಿ ಏನಾಗ್ಬೋದಲ್ರಿ, ವೇರಿಯೇಷನ್ ಆಗ್ಬೋದು. ಯಾಕ, ವೀಕ್ಷಕರ ಡಿಪೆಂಡ್ ಅದು ಮೈಂಡ್. ಒಬ್ಬೊಬ್ಬರಿಗೆ ನಾಲೆಜ್ ಎಕ್ಸ್ಟ್ರಾ ಇರ್ತದೆ, ಒಬ್ಬರಿಗೆ ನಾಲೆಜ್ ಎಕ್ಸ್ಟ್ರಾ ಇರಂಗಿಲ್ಲ. ಅನಾಲಿಸಿಸ್ ಮಾಡ್ರಿ ಅಂದ್ರೆ ಎಲ್ಲರದು ಸೇಮ್ ಅನಾಲಿಸಿಸ್ ಇರಂಗಿಲ್ಲ ರೀ. ಬೇರೆ ಬೇರೆ ಅನಾಲಿಸಿಸ್ ಆಗ್ತಕ್ಕಂಥ ಸಾಧ್ಯತೆಗಳು ಇರ್ತಾ ಇದಾವೆ. ಇದರ ಅರ್ಥ ಏನಪ್ಪಾ ಅಂದ್ರೆ ವೀಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿ ಏನಾಗಿರ್ಬೇಕು, ಬಹಳಷ್ಟು ತರಬೇತಿನ ಹೊಂದಿರ್ಬೇಕಾಗ್ತದೆ. ನೆನ್ಪಿಟ್ಕೊರಿ. ಸುಮ್ನೆ ವೀಕ್ಷಣೆ ಮಾಡಿ ಸುಮ್ನೆ ಏನೋ ಒಂದು ವರದಿ ಬರೆದು ಅದನ್ನ ಸುಮ್ನೆ ಅದಕ್ಕೆ ಏನ್ ಮಾಡಂಗಿಲ್ಲ ಹೇಳ್ರಿ, ಸಂಶ್ಲೇಷಣೆ ವಿಶ್ಲೇಷಣೆ ಮಾಡೋ ಹಾಗಿಲ್ಲ. ಇಲ್ಲಿ ಸರಿಯಾದ ವೀಕ್ಷಣೆ ಮಾಡಿ ಸರಿಯಾದ ವರದಿಗಳನ್ನ ದಾಖಲೆ ಮಾಡಿಕೊಂಡು ಅವುಗಳನ್ನ ಅರ್ಥೈಸಿ ವಿಶ್ಲೇಷಿಸುವಂತ ತರಬೇತಿ ಪಡೆದಿರತಕ್ಕಂಥ ವೀಕ್ಷಕರ ಅವಶ್ಯಕತೆ ಇದೆ ಸ್ನೇಹಿತರೆ. ನೆನ್ಪಿಟ್ಕೋರಿ. ಇನ್ನ ವೀಕ್ಷಕ ತನ್ನನ್ನು ವೀಕ್ಷಿಸುತ್ತಾನೆಂದು ಆ ವ್ಯಕ್ತಿಗೆ ಏನಾದ್ರು ಗೊತ್ತಾಯ್ತಂದ್ರ ಅವಾಗ ಅವನ ವರ್ತನೆ, ನಾನು ಆಲ್ರೆಡಿ ಹೇಳಿದೆ, ನಮ್ಮನ್ನ ಯಾರಾದ್ರೂ ವೀಕ್ಷಣೆ ಮಾಡೋದು ಏನಾದ್ರು ಗೊತ್ತಾಯ್ತಂದ್ರ ಅವಾಗ ಆ ವ್ಯಕ್ತಿದ ಏನಾಗಿರ್ತದೆ, ವೀಕ್ಷಣೆ ಅಥವಾ ಅವನ ವರ್ತನೆ ಕೃತಕ ಆಗ್ಬೋದು. ಕೃತಕವಾಗಿ ಕಣ್ಣಿಗೆ ಕಾಣ್ಬೋದು.
ಸೊ ಹಾಗಾಗಿ ಇದು ಸಹಿತ ಸಮಸ್ಯೆಗಳಿದಾವೆ. ಒಟ್ಟಾರೆ ಏನಪ್ಪಾ ಅಂದ್ರ ಅವ್ರಿಗೆ ಗೊತ್ತಾಗದಂತೆ, ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗದಂತೆ, ಸೊ ಸ್ವತಂತ್ರವಾಗಿ ಅವರನ್ನ ಸ್ವಾಭಾವಿಕ ಸನ್ನಿವೇಶದಲ್ಲಿ ಬಿಟ್ಟು ಶಿಕ್ಷಕರಾದವರು ಮಕ್ಕಳ ವರ್ತನೆಯನ್ನು ಮಾಡುವುದರಿಂದ ಈ ಒಂದು ವೀಕ್ಷಣಾ ಪದ್ಧತಿ ಮೂಲಕ ಶಿಕ್ಷಣದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು, ಮಕ್ಕಳ ಕಲಿಕೆಯಲ್ಲಿ ಕಂಡು ಬರ್ತಕ್ಕಂಥ ಸಮಸ್ಯೆಗಳನ್ನ ಸುಧಾರಿಸಲು ಶಿಕ್ಷಕರಿಗೆ ಬಹಳಷ್ಟು ಉಪಯುಕ್ತ ಆಗಿದೆ ಅನ್ನೋದನ್ನ ಹೇಳ್ಬೋದು. ರೈಟ್. ಸೊ ಅದರ ಪರಿಣಾಮಕಾರಿಯಾಗಿರ್ತಕ್ಕಂಥ ಒಂದು ವೀಕ್ಷಣಾ ಪದ್ಧತಿಯನ್ನು ಮಾಡಬೇಕಾದ್ರೆ ಕೆಲವೊಂದು ಸಲಹೆಗಳನ್ನ ನಾವು ನೋಡ್ಬೋದು. ಸೊ ಯಾಂತ್ರಿಕ ಸಾಧನಗಳ ಬಳಕೆ, ಸೊ ಸರಿಯಾಗಿ ಮಕ್ಕಳಿಗೆ ಆಟವನ್ನು ಆಡ್ಬೇಕಾದ್ರೆ ಕೆಲವೊಂದು ಉಪಕರಣಗಳನ್ನ ಕೊಡೋದು, ಪ್ರಶ್ನೆ ಪತ್ರಿಕೆಗಳನ್ನ ಕೊಡೋದು, ಪರೀಕ್ಷೆ ಇದ್ದಾಗ ವೆರೈಟಿ ಆಗಿರ್ತಕ್ಕಂಥ ಸಾಮಗ್ರಿಗಳ ಬಳಕೆ ಮಾಡೋದ್ರಿಂದ ವೀಕ್ಷಣೆ ಪರ್ಫೆಕ್ಟ್ ಆಗಿರ್ತಾ ಇದೆ ಅಂತಾನೆ ಹೇಳ್ಬೋದು. ಜೊತೆಗೆ ನಾವು ವೀಕ್ಷಣೆ ಯಾಕೆ ಮಾಡೋದು ಅನ್ನೋದು ವೀಕ್ಷಕರಿಗೆ ಗೊತ್ತಿರಬೇಕು. ಇಟ್ ಮೀನ್ಸ್ ಉದ್ದೇಶಗಳು ಗೊತ್ತಿರಬೇಕು. ಇವತ್ತು ಮಕ್ಕಳು ವೀಕ್ಷಣೆ ಮಾಡ್ತಾ ಇದಾವೆ ಅಂದ್ರೆ ಯಾಕೆ ಮಾಡ್ತಾ ಇದ್ದಾವೆ, ಯಾತಕ್ಕೋಸ್ಕರ ನಾವು ಮಾಡ್ತಾ ಇದ್ದಾವೆ ಅನ್ನೋದ ಸ್ಪಷ್ಟವಾದಂತ ಉದ್ದೇಶಗಳು ಯಾರಿಗೆ ಗೊತ್ತಿರಬೇಕು, ವೀಕ್ಷಕರಿಗೆ ಗೊತ್ತಿರಬೇಕು. ಅಂದಾಗ ಅದು ವೀಕ್ಷಣೆ ಏನಾಗಿರ್ತದೆ, ಸಮಂಜಸವಾಗಿರ್ತಾ ಇದೆ ಅನ್ನೋದು ನಾವು ನೋಡ್ತಾ ಇದ್ದೇವೆ. ಜೊತೆಗೆ ಆ ವೀಕ್ಷಣೆ ಮಾಡಿರ್ತಕ್ಕಂಥ ವರದಿಯನ್ನ ಬರ್ಲಿಕ್ಕೆ ಒಂದು ವೀಕ್ಷಣಾ ವಹಿನೂ ಸಹಿತ ಇರ್ಬೇಕು. ದಾಖಲೆ ಮಾಡಿಕೊಳ್ಳಲು ಒಂದು ಬುಕ್ಸ್ ಸಹಿತ ಅವ್ರು ಏನ್ ಮಾಡಿರ್ಬೇಕು, ಮೇಂಟೈನ್ ಮಾಡಿರ್ಬೇಕಾಗ್ತದೆ. ಸುಮ್ನೆ ಹೋಗಿ ನೋಡಿ ಬಂದ ಸಾಯಂಕಾಲ ಬರೋದು ಅಂದ್ರ ಎಲ್ಲವೂ ನೆನಪಿರೋದಿಲ್ಲ, ನೆನಪಿರೋದು ಮಾತ್ರ ಬರೀತಾವು. ಕೆಲವೊಂದು ಅಂಶಗಳು ಏನಾಗ್ಬೋದು, ಹಾರಿ ಹೋಗುವಂತ ಚಾನ್ಸ್ ಇರ್ತದೆ. ಹಾಗಾಗಿ ಈ ದಾಖಲೆ ಮಾಡ್ತಕ್ಕಂಥ ವಹಿಯನ್ನ ನಾವು ಏನಾದ್ರು ಇಟ್ಕೊಂಡಿದ್ದೆ ಆದ್ರೆ ಸೊ ಆ ವೀಕ್ಷಣೆ ಏನಾಗಿರ್ತದೆ, ಪರ್ಫೆಕ್ಟ್ ಆಗಿರ್ತಾ ಇದೆ. ಜೊತೆಗೆ ಸ್ಪಷ್ಟವಾಗಿ ಮತ್ತು ವಸ್ತುನಿಷ್ಠವಾಗಿರ್ತಾ ಇದೆ ಅಂತ ಹೇಳ್ಬೋದು. ಇನ್ ಜೊತೆಗೆ ಆ ವೀಕ್ಷಣೆ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ನಾವ್ ಏನ್ ಮಾಡ್ಬೇಕಪ್ಪ ಅಂದ್ರ ಸೊ ತರಬೇತಿಯನ್ನ ಕೊಡ್ಬೇಕಾಗ್ತದೆ. ಸೊ ಏನಾದ್ರು ನೀವು ತರಬೇತಿ ಪಡೆದಿರ್ತಕ್ಕಂಥ ವೀಕ್ಷಕರು ಇದ್ರಂದ್ರ ಅವರ ಫಲಿತಾಂಶನೂ ಸಹಿತ ಏನಾಗಿರ್ತೈತಿ, ಪರ್ಫೆಕ್ಟ್ ಆಗಿರ್ತಾ ಇದೆ. ನೆನ್ಪಿಟ್ಕೋರಿ. ಯಾಕಂದ್ರೆ ಅವ್ರ ದಾಖಲೆ ಆಗಿರ್ಬೋದು, ಅವರ ಮೇಂಟೈನ್ ಮಾಡ್ತಕ್ಕಂಥ ವಹಿಗಳಾಗಿರ್ಬೋದು, ಅರ್ಥೈಸುವಂತ ಸ್ಕಿಲ್ ಆಗಿರ್ಬೋದು, ವಿಶ್ಲೇಷಣೆ ಮಾಡ್ತಕ್ಕಂಥ ಒಂದು ಅಂಶ ಆಗಿರ್ಬೋದು, ಎಲ್ಲವೂ ಸೂಪರ್ ಆಗಿರ್ತದೆ. ಬಿಕಾಸ್ ದೇ ಆರ್ ಟ್ರೈನ್ಡ್. ಅವ್ರು ಏನಾಗಿರ್ತಾರೆ ಅಂದ್ರೆ ತರಬೇತಿನ ಪಡೆದಿರ್ತಾರೆ. ಇನ್ ನೆಕ್ಸ್ಟ್ ನಿಖರತೆಯನ್ನ ಹೊಂದಿರ್ತೈತೆ. ನಿಖರತೆ ಇರಬೇಕು. ಇವತ್ತು ಯಾರೇ ಬಂದು ವೀಕ್ಷಣೆ ಮಾಡಿದ್ರು ಸಹಿತ ಎಲ್ಲರೂ ಸೇಮ್ ಆನ್ಸರ್ನ ಕೊಡ್ಬೇಕು. ದಟ್ ಈಸ್ ನಿಖರತೆ. ಚೇಂಜಸ್ ಆಗಬಾರ್ದು. ಅದು ಚೇಂಜಸ್ ಆಗಬಾರ್ದು. ವೀಕ್ಷಣೆಯಲ್ಲಿ ಮಾಡ್ತಕ್ಕಂಥ ವರದಿ ಏನಾಗಿರ್ಬೇಕು, ಇವತ್ತು ನಿಖರತೆಯನ್ನು ಒಳಗೊಂಡಿರಬೇಕು, ಸಮಂಜಸವಾಗಿರಬೇಕು, ವಸ್ತುನಿಷ್ಠವಾಗಿರಬೇಕು. ಅಂದಾಗ ಆ ವೀಕ್ಷಣೆ ಏನಾಗಿರ್ತೈತೆ, ಬಹಳಷ್ಟು ಪರಿಣಾಮಕಾರಿಯಾಗಿರ್ತೈತಿ. ನಂತರ ನಾವೇನ್ ಇಟ್ಕೊಂಡಿರ್ತಲ್ಲ ಉದ್ದೇಶಗಳು, ಆ ಉದ್ದೇಶನ ಈಡೇರಿಸಲಿಕ್ಕೆ ಸಾಧ್ಯವಿದೆ ಸ್ನೇಹಿತರೆ, ನೆನ್ಪಿಟ್ಕೊರಿ. ಸೊ ದಟ್ ಈಸ್ ಯಾವ್ದಪ್ಪ ಅಂದ್ರ ವೀಕ್ಷಣಾ ವಿಧಾನ. ಸೊ ಅತಿ ಹೆಚ್ಚು ಪ್ರಾಥಮಿಕ ಶಾಲೆಗಳಲ್ಲಿ ಬಳಕೆ ಆಗ್ತಕ್ಕಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ವಿಧಾನ ಅಂತಾನೆ ಹೇಳ್ಬೋದು. JB ವ್ಯಾಟ್ಸನ್ ಅವರ ಒಂದು ಕೊಡುಗೆ ಅಂತಾನೆ ಹೇಳ್ಬೋದು. ಓಕೆ. ಎಸ್, ಮತ್ತೆ ಮುಂದಿನ ಭಾಗದಲ್ಲಿ ಹೊಸ ವಿಧಾನದೊಂದಿಗೆ ಮೀಟ್ ಆಗೋಣ. ಸ್ಟಡಿ ಮಾಡ್ತಾರೆ. ಥ್ಯಾಂಕ್ ಯು. ಒನ್ ಅಂಡ್ ಆಲ್.